ಎಲ್ಲರೂ ಪ್ರಕೃತಿ ಪ್ರೇಮಿ ಯೂಟ್ಯೂಬ್ ಚಾನೆಲ್ಗೆ Hi guys, please subscribe. ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಕೃತಿ ಪ್ರೇಮಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರ ಶಾಲಾ ವಾರ್ಷಿಕೋತ್ಸವ. ಬನ್ನಿ ಗಾಯ್ಸ್. ಇದೆಲ್ಲ ಆಗ್ತೇನೆ. ಈಗ ಮರಣೆ ಶಾಲೆ ಸ್ಕೂಲಲ್ಲಿದ್ದೇವೆ. ನಮ್ದು ಓಲ್ಡ್ ಸ್ಕೂಲ್, ಸ್ವಲ್ಪ ದೂರದಿಂದ ಇದೆಯಾ. ಹಾಯ್ ಗೈಸ್, ಹಾಯ್, ನಾನು ಸುಮಂಗಳ ಅಂತ. ಈಗ ನಾವು ಮರಣೆ ಶಾಲೆ ಸ್ಕೂಲ್ ಡೇಲಿದ್ದೇವೆ. ಆ್ಯಕ್ಚುಲಿ ಇದು ನಮ್ಮದು ಪ್ರೈಮರಿ ಸ್ಕೂಲ್. ನಾವಿರುವಾಗೆಲ್ಲ ಸ್ಕೂಲ್ ಡೇ ಅಂದರೆ ಫುಲ್ ಗಮ್ಮತ್ತು ನಮಗೆ ಸ್ಕೂಲ್ ಡೇ ಅಂದರೆ. ನಾವು ದೊಡ್ಡ ಜನ ಈಗ ಸ್ಕೂಲ್ ಡೇಲೆಲ್ಲ ಈಗ ಒಂದು ಓಲ್ಡ್ ಸ್ಟೂಡೆಂಟ್ಸ್ ಆಗಿ ದೊಡ್ಡ ಜನದಾಗೆ ಬರ್ತಿದ್ದೇವೆ. ಬಟ್ ಮರಣೆ ಶಾಲೆ ದ ಬೆಸ್ಟ್ ಸ್ಕೂಲ್, ದ ಬೆಸ್ಟ್ ಡೇಸ್ ಇನ್ ಪ್ರೈಮರಿ, ಬೆಸ್ಟ್ ಮೆಮೊರೀಸ್. ಮತ್ತು ಈಗ ಎಷ್ಟೇ ಕಾಲೇಜ್ ಹೋದರೂ, ಎಷ್ಟೇ ಹೈಸ್ಕೂಲ್ ಹೋದರೂ, ಎಷ್ಟು ಇದು ಮಾಡಿದರು, ಎಷ್ಟೇ ಫೆಸಿಲಿಟಿ ಇದ್ದರು, ಬಟ್ ಮರಣೆ ಶಾಲೆ ಇಸ್ ದ ಬೆಸ್ಟ್ ಅಷ್ಟೇ ಹೇಳಲಿಕ್ಕಾಗೋದು. ಯಸ್, ಹಾಯ್ ಹೇಳ್ಬೇಕಂತೆ ವ್ಲಾಗಲ್ಲಿ. ಸೊ ಮಕ್ಕಳು ಹಾಯ್ ಹೇಳ್ತಾರಂತೆ, ಸ್ವಲ್ಪ ತೋರಿಸಿ ಮಕ್ಕಳನ್ನು. ಹಾಯ್ ಹಾಯ್. ನಿಮ್ಗೆ ಎಂತ ಮಾಡಲಿಕ್ಕೆ ಉಂಟಾ? ನಾಟಕ ಉಂಟಾ? ಯಾವ್ದು ನಾಟಕ? ಅಂಗುಲಿಮಾಲ. ಅಂಗುಲಿಮಾಲ. ಓಕೆ, ಆಲ್ ದ ಬೆಸ್ಟ್, ಒಳ್ಳೆ ಮಾಡಿ. ಹಾಂ, ಮಕ್ಕಳೆಲ್ಲ ನೋಡಿ ಎಷ್ಟು ಚೆಂದಾಗಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ, ಓಡಾಡ್ತಾ ಇದ್ದಾರೆ ಖುಷಿ ಖುಷಿಯಲ್ಲಿ. ಈಗ ನಮ್ಮದು ಸಹ ಡ್ಯಾನ್ಸ್ ಮಾಡೋ ಟೈಮ್ ಬರ್ತದೆ ಅಂತ. ನೀವು ಸಹ ಹೀಗೆ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಚಂದ ಅಲ್ಲ ಹೀಗೆ ನೋಡಲಿಕ್ಕೆ ಮಕ್ಕಳನ್ನೆಲ್ಲ. ನೋಡಿ ರಾಕ್ಷಸ ನೋಡಿ. ಸಿದ್ದಿ ಬೋರ್ಕರ್ ಅಂತ ನನ್ನ ಕ್ಲಾಸ್ಮೇಟ್, ಟಾಮ್ ಬಾಯ್ ನನ್ನ ಕ್ಲಾಸ್ಮೇಟ್. ಹಲೋ, ನಾನು ಸೀನಿಯರ್. ನಾನು ಫುಲ್ 1 ವರ್ಷ ದೊಡ್ಡದಷ್ಟೇ, ಜಾಸ್ತಿ ಏನಿಲ್ಲ. ಸೀನಿಯರ್ ಅಂದ್ರೆ ಮಾಡುದಿಲ್ಲ ಆಯ್ತಾ, ದೊಡ್ಡ ಹೈಟ್ ಅಲ್ಲಿ ಇರ್ಬೋದು. ನಾನು ವರ್ಷದಲ್ಲಿ ನಾನೇ ದೊಡ್ಡವಳು ಆಯ್ತಾ. ವರ್ಷದಲ್ಲಿ ಮಾತ್ರ ಎಂತ ಜೂನಿಯರ್, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನನ್ನ ಜೂನಿಯರ್. ಅವಳು ತಂಗಿ ನಿಂದಲ್ಲ. ಹಾಂ, ನಾನು ಸೀನಿಯರ್, ನನಗೆ ರೆಸ್ಪೆಕ್ಟ್ ಕೊಡ್ಬೇಕು ಎಲ್ರು. ಎಲ್ಲರೂ ಸಹ ಕಾಲಿಗೆ ಬೀಳಿ, ಸೀನಿಯರ್ ಇದ್ದು ಎಲ್ಲರೂ ಸಹ ಕಾಲಿಗೆ ಬೀಳಿ. ನಮಸ್ತೆ. ನಿಮ್ಗೆ, ನೀವು ಈ ಮರಣೆ ಶಾಲೆದು ಸ್ಟೂಡೆಂಟ್ ಅಲ್ಲ, ನಿಮ್ಗೆ ಈ ಶಾಲೆ ಬಗ್ಗೆ ಏನ್ ಅನಿಸ್ತದೆ? ಅಂದ್ರೆ ಹೇಗಿತ್ತು ನಿಮ್ಮ ಪ್ರೈಮರಿ ಲೈಫ್ ಅಂತ? ಪ್ರೈಮರಿ ಲೈಫ್ ಒಳ್ಳೇದಿತ್ತು. ಈಗ ಸ್ವಲ್ಪ ಕಷ್ಟ ಆಗ್ತದೆ ಕಾಲೇಜ್. ಮತ್ತು ನಾವು ಫಸ್ಟ್ PUC ಇದ್ದೇನೆ. 10th ಅಲ್ಲಿ ಎಷ್ಟು ಸ್ಕೋರ್ ಮಾಡಿ? 10th ಅಲ್ಲಿ ಒಳ್ಳೆ ಅಂತ ಎಷ್ಟು ನಾನು ವಾರದ ಕತೆ ಕಿಚನ್ ಜೊತೆ ಬಿಟ್ಟು ಸ್ಕೂಲ್ ಡೇಗೆ ಬಂದಿದ್ದೇನೆ. ಈಗ ಫುಲ್ ಸ್ಕೂಲ್ ಡೇ ಅಂದರೆ ನನಗೆ ಮಣ್ಣೆ ಶಾಲೆ ಅಂದರೆ ಆ ಥರ ಗೊತ್ತಾಯ್ತಾ. ಬಿಗ್ ಬಾಸ್ಗಿಂತ ಸಹ ಮಣ್ಣೆ ಶಾಲೆ ಇಂಪಾರ್ಟೆಂಟ್, ಟಚ್ ಆಗ್ತದೆ. ಹಾಗಾಗಿ ಮಣ್ಣೆ ಶಾಲೆಗೆ ಬಂದಿದ್ದೇನೆ, ಬಿಗ್ ಬಾಸ್ ಬಿಟ್ಟು ಬಂದಿದ್ದೇನೆ ಆಯಿತಾ. ಇದು ವಿಡಿಯೋ ಎಲ್ಲ ಲೈಕ್ ಮಾಡ್ಬೇಕು ಎಲ್ಲರೂ ಆಯಿತಾ. ಓಕೆ, ಶೇರ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ನಮಸ್ತೆ. ಮಣ್ಣೆ ಶಾಲೆದ ಸ್ಕೂಲ್ ಡೇಗೆ ಬೈದ. ಸೊ ಬಲ್ಲೆ ಮೊಲ್ನ ವ್ಲಾಗ್ ಪೂರ ಅಪ್ಡೇಟ್ ಬರ್ಪುಂಡು. ಸೊ ಪೂರ ತೂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪುಲೆ. ಓಕೆ, ಡನ್. ಎಂತ ಹೇಳೋದು? ಬಲೆ ಗೈಸ್ ಹೇಳು. ಬಲೆ ಗಾಯ್ಸ್. ನಮಸ್ತೆ. ಹೇಳಿಕೊಟ್ಟಷ್ಟೇ ಫುಲ್ ಹೇಳ್ಬೇಕಾ? ನಮಸ್ತೆ. ಮಣ್ಣೆ ಶಾಲೆದ ಸ್ಕೂಲ್ ಡೇ. ಬಲೆ ಗಾಯ್ಸ್. ನಮಸ್ತೆ. ಮರಣೆ ಶಾಲೆದ ಸ್ಕೂಲ್ ಇಲ್ಲ. ಬಲೆ ಬನ್ನಿ ಜನರೇ, ಬನ್ನಿ. ವ್ಲಾಗ್ ಮಾಡಿ ಅವಳದು ಮಾತಾಡಿ. ಎಂತ ಮಾರೆ, ನಾನೇ ಫುಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅವರೆಲ್ಲ ಉಂಟಲ್ಲ ಇಂಗ್ಲಿಷ್, ಶಾಂತಿನಿಕೇತನ ಇಂಗ್ಲಿಷ್ ಮೀಡಿಯಂ ಅಂತೆ. ನಾವೆಲ್ಲ ಮಣ್ಣೆ ಸ್ಕೂಲ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ವಿ ಆರ್ ದ ಪ್ರೀ. ಎಲ್ಲರೂ ಪ್ರಕೃತಿ ಪ್ರೇಮಿ ಯೂಟ್ಯೂಬ್ ಚಾನೆಲ್ಗೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮರಣೆಯ ಮೇಕಪ್ ಆರ್ಟಿಸ್ಟ್ ಇವರು. ನಿಮ್ಗೆ ಮೇಕಪ್ಪಿಗೆ ಏನಾದ್ರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಯ್ ಮಾಡಿ. ಯಕ್ಷಗಾನ ಆರ್ಟಿಸ್ಟ್. ಮರಣೆಯಲ್ಲಿ ಯಕ್ಷಗಾನ ಕ್ಲಾಸ್ ಮಾಡ್ತಾ ಇದ್ದೇನೆ. ಪಟ್ಲ ಹೈಸ್ಕೂಲಲ್ಲಿ
ಯಕ್ಷಶಿಕ್ಷಣ ಟ್ರಸ್ಟ್ನಲ್ಲಿ ಗುರುಗಳಾಗಿ ತುಂಬ ವರ್ಷ ಕೆಲಸ ಮಾಡ್ತಿದ್ದೆ. ಮರಣ ಶಾಲೆಯಲ್ಲಿ ಮರಳಲ್ಲಿ ದೇವಸ್ಥಾನದಲ್ಲಿ ಯಕ್ಷಗಾನ ಕ್ಲಾಸನ್ನು ಶುರು ಮಾಡ್ತಿದ್ದೆ. ಆಸಕ್ತರದ್ದೇ ಬರ್ಬೋದು ಯಕ್ಷಗಾನಕ್ಕೆ, ಬಡಬೇಕಿತ್ತು ಯಕ್ಷಗಾನ. ಈಗ ನಾವು ಪ್ರೋಗ್ರಾಮ್ಗೆ ಬಂದರೆ ಕುತ್ಕೊಳ್ಳೋ ಎಲ್ಲಿಯಾದರೂ ಬನ್ನಿ ಬ್ಲಾಗರ್. ಟೇಸ್ಟ್ ಬಂತು ಹಾಕಿದ್ದೇನೆ ಕೊಡೆ ಐಟಮ್ ತಿಂದದು ಕೂಡ ಅವಿ ಸ್ವೀಟ್ ಉಂಡು ಸ್ವೀಟ್ ಕಕ್ಕೆ ನಕ್ಕಿಲೇಟಾಂಡಿ ಒಳ್ಳೆದೊಂಕುದನ್ನು ಬೀಸಾತು. ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕೊಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. ಹಾಗಲ್ಲ, ಕುದಿಸಬೇಡಿ. ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗನಿಂದ ಆ ಮಗ್ಗಗೆ ಸವಿಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿಗೆಲ್ಲಿ ಸೂಪರ್. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಯಾರು
ಬಂದುಲೆ ನಮ್ಮ ಸುರುಟ್ ರಟ್ ಉಣ್ಕಣ ಹುಲ್ಲೆ ಬತ್ತೆ ಹುಲ್ಲೆ ಬತ್ತೆ ಹುಲ್ಲೆ ಬತ್ತೆ പോയാലും വന്നാലും ചൊറപൊടിച്ചൊരു മണ്ണാണ് അതിരെല്ലാം കട്ടണ കട്ടണ അതിരെല്ലാം പട്ടണ പട്ടണ നിറയല്ലേ തന്നിര പട്ടാറ അതിരെല്ലാം കട്ടണ കട്ടണ അതിരെല്ലാം പട്ടണ പട്ടണ നിറയല്ലേ തന്നിര പട്ടാറ അതിരെല്ലാം ಹೇಗಿತ್ತು ನಾಟಕ, ಡ್ಯಾನ್ಸ್ ಎಲ್ಲ, ಶಾಲೆದು ಪ್ರೋಗ್ರಾಮ್ ಎಲ್ಲ? ಒಳ್ಳೆ ಮಾಡಿದ್ದಾರೆ. ನಾವು ಸಮೇತ ಎಷ್ಟು ಒಳ್ಳೆ ಮಾಡ್ಲಿಕ್ಕಿಲ್ಲ, ಒಳ್ಳೆ ಮಾಡಿದ್ದಾರೆ. ದೊಡ್ಡ ಡೈಲಾಗ್. ಹಾ, ನಾಟಕ ಎಲ್ಲ ಚಂದ ಆಗಿದೆ ಅಷ್ಟೇ. ಹಾ, ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಹೇಳ್ಬೇಕು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮದು ಮರಣೆಯ ಕ್ಯಾಮರಾಮ್ಯಾನ್ ಇವರು. ಸಾಕು ಸಾಕು. ಹಾ, ಹೇಗಿತ್ತು ಪ್ರೋಗ್ರಾಮ್ ಎಲ್ಲ? ಪ್ರೋಗ್ರಾಮ್ ಫುಲ್ ಸೂಪರ್ ಇತ್ತು. ಅರೆ ನಾವಿರುವಾಗ ಲೆವೆಲೇ ಬೇರೆ ಗೊತ್ತಾಯ್ತಾ. ನಿಮಗೆ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಯ್ತಾ? ಅಫ್ಕೋರ್ಸ್ ನೆನಪಾಗಿ ಕಣ್ಣಲ್ಲೆಲ್ಲ ನೀರು ಬರ್ತದೆ. ಸ್ವಲ್ಪ ಟಿಶ್ಯೂ ಪೇಪರ್ ಕೊಡಿ ಅವರಿಗೆ. ಕಣ್ಣಲ್ಲೆಲ್ಲ ನೀರು ಬರ್ತದೆ. ತುಂಬ ಒಳ್ಳೆಯಾಗಿದೆ, ಸ್ಕೂಲ್ ಡೇ ಒಳ್ಳೆಯಾಗಿದೆ. ಬಟ್ ನಮ್ಮದು ಇದು ಲೆವೆಲೇ ಬೇರೆ ಇತ್ತು. ನಿಮಗೆ ನಾಟಕದಲ್ಲಿ ಯಾವ ಪಾರ್ಟ್ ತುಂಬಾ ಇಷ್ಟ ಆಯ್ತು? ನಂಗೆ ಅವನು ಅಂಗುಲಿ ಮಾಲನೊಟ್ಟಿಗೆ ಇದ್ರಲ್ಲ ಇಬ್ರು ಜನ, ಮತ್ತೆ ಅಂಗುಲಿ ಮಾಲ ಇದ್ದಲ್ಲ ಅವನು ಇಷ್ಟ ಆಗಿದೆ. ಫುಲ್ ಖುಷಿ. ಅಂಗುಲಿ ಮಾಲನದ್ದು ಮಾಲೆ ಹೇಗೆ ನಿಮ್ಗೆ? ಅದನ್ನು ಹೇಳಲೇಬೇಕು ನನ್ಗೆ, ಗೊತ್ತಾಯ್ತಾ? ಎಂತಾಯ್ತಂದ್ರೆ ಇವತ್ತು ಸಂಜೆ ಇಡ್ಲಿ ಸಾಂಬಾರು ತಿಂಡಿ ಮಾಡ್ಬೇಕಂತಿದ್ರು. ಆದ್ರೆ ಎಂತಾಯ್ತು ಗೊತ್ತಾ, ಯಾರ ಫೋನ್ ಇಡ್ಲಿ ಸಾಂಬಾರು ಮಾಡ್ಬೇಕಂತ ನುಗ್ಗೆಕೋಡು ಕಟ್ ಮಾಡಿ ಇಟ್ಟಿದ್ರು. ಅಂಗುಲಿ ಮಾಲನಿಗೆ ಮಾಲ ಸಿಗ್ಲಿಲ್ಲ ಅಂತೆ. ಅದಕ್ಕೆ ರಪ್ಪ ಇದು ನುಗ್ಗೆಕೋಡಿದ್ದು ಮಾಲೆ ರಪ್ಪ ಕಟ್ಟಿ ಮಾಲೆ ಮಾಡಿ ಅಂಗುಲಿ ಮಾಲನದ್ದು ಕುತ್ತಿಗೆ ಹಾಕಿದೆ. ಅದಕ್ಕೆ ಇಲ್ಲಿ ತಿಂಡಿಗೆ ಅಂತ ಮಾಡ್ಬೇಕು, ಅದಕ್ಕೋಸ್ಕರ ಇಡ್ಲಿ ಸಾಂಬಾರು ಚೇಂಜ್ ಮಾಡಿ ಪಲಾವ್ ಮಾಡಿದ್ರೆ ಗೊತ್ತಾಯ್ತಾ? ಹಾಗೆ ಮಾಡಿದ್ದಾರೆ, ಗೊತ್ತಾಯ್ತಾ? ಇದೆಲ್ಲ ಟ್ಯಾಲೆಂಟ್, ಗೊತ್ತಾಯ್ತಾ? ಇದು ಇಲ್ಲಿ ಮಾತ್ರ ಸಿಗೋದು, ಎಲ್ಲೆಲ್ಲಿ ಸಿಗೋದಿಲ್ಲ. ಅಲ್ಲ, ಕರೆಕ್ಟ್ ಅಲ್ಲ? ಅದು ಅರ್ಜೆಂಟ್ ಆಗಿಲ್ಲ. ಇಲ್ಲ, ಇನ್ನು ಇಲ್ಲ, ಅವರಿಗೆ ಇದು ಸಾಕ್ಸ್ ಎಂತದು ಬೇರೆ ಗ್ಲೌಸ್ ಅನ್ನು ಕಟ್ ಮಾಡಿ ಮಾಡ್ಬೋದಿತ್ತು. ಅವ್ರಿಗೆ ಅದು ನೆನಪಾಗಿಲ್ಲ ಅಂತ. ಅದಕ್ಕೆ ರಪ್ಪ ಇಲ್ಲಿ ನುಗ್ಗೆಕೊಂಡು ಭಟ್ರು ಕಟ್ ಮಾಡ್ತಿದ್ರೆ ಅಂತೆ. ಅದಕ್ಕೆ ರಪ್ಪ ಕಟ್ಟಿ ಮತ್ತೆ ಉಳ್ದವರಿಗೆಲ್ಲ ಪಲಾವ್ ತಿಂಡಿ ಮಾಡಿ ಇಟ್ಟಿದ್ದಾರೆ. ಸರಿ, ಲೈಕ್ ಮಾಡಿ ಇವಳದ್ದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವರಿಗೆ ಬಾಯ್ ಬಾಯ್ ಬಾಯ್, ಗುಡ್ ನೈಟ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ, ನಾನು ಬರ್ತಾ ಇರ್ತೇನೆ. ಸತ್ಯ ಗೈಸ್, ನಾನು ದೂರದಿಂದ ನೋಡೋ ನುಗ್ಗೆಕೋಡ ಅಂತ ನೆನೆಸಿದೆ. ಬಟ್ ಇದು ನುಗ್ಗೆಕೋಡ, ಇದು ವ್ಲಾಗ್ ಮಾಡೋದ್ರೆ ಹೋಗೋದು. ಇದು ನುಗ್ಗೆಕೋಡಲ್ಲ, ಇದು ಬಿದಿರಿದೆ ಅದು ಮಾಡಿದ್ದಾರೆ. ಒಳ್ಳೆಗಿದೆ ಮಾತ್ರ, ತೊಂದರೆ ಇಲ್ಲ. ಒಳ್ಳೆ ಅಂತಲ್ಲ ಸೌಂಡ್. ಮನೆಗೆ ತಗೊಂಡೋಗು, ಇಲ್ಲ ನಿನ್ನ ಮದ್ವೆಗೆ ಇದೇ ಮಾಲೆ ಮಾಡಿಸೋ ನಾವು. ಅದೆಲ್ಲ ಬೇಡ, ನನ್ನ ಮದುವೆಗೆ ಒಳ್ಳೆ ಮನೆ ಅಪ್ಪ ಮಾಡಿಸ್ತಾರೆ. ಇದು ಈಚೆ ಹಾಯ್ ಮಾಡಿದವರು ಸಂಗೀತ ಟೀಚರ್, ನಮ್ದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಚರ್, ಆಯ್ತಾ? ನಾನು 3rd ಸ್ಟ್ಯಾಂಡರ್ಡ್ ಇಂದ ಇರುವಾಗದಿಂದ ಅವರೇ ಇದ್ದಾರೆ. ನಮಗೆ ಡ್ಯಾನ್ಸ್ ಕಲಿಸೋದು ಮೇನ್ ಭರತನಾಟ್ಯಕ್ಕೆ ಅವರೇ ಕಲಿಸೋದು. ಈಗ ಸಹ ಅವರೇ ಕಲಿಸ್ತಿದ್ದಾರೆ. ಈಗ ಸಹ ನಾವಿರುವಾಗ ಹೇಗಿದ್ರು ಹಾಗೆ ಇದ್ದಾರೆ ಈಗ ಸಹ. ಮತ್ತೆ ಇವರು ಪಾಠ ಕನ್ನಡ ಟೀಚರ್, ಎಲ್ಲ ಸಬ್ಜೆಕ್ಟ್ ಟೀಚರ್. ಆದ್ರೆ ಒಳ್ಳೆ ಮಾಡ್ತಿದ್ರು ಪಾಠ ಸಹ. ಇವರು ಮಮತಾ ಟೀಚರ್ ಇನ್ನೊಬ್ರು, ಅವರು ನಾವಿರುವಾಗಿರ್ಲಿಲ್ಲ, ಬಟ್ ಈಗ ಇದ್ದಾರೆ. ಒಳ್ಳೆ ಇದ್ದಾರಂತೆ. ಒಳ್ಳೆ ಇದ್ದಾರೆ. ಒಳ್ಳೆ ಇದ್ದಾರೆ. ಹಾಗೆ ನಾವು ನೋಡ್ಲಿಲ್ಲಲ್ಲ, ಅದಕ್ಕೆ ಗೊತ್ತಾಗ್ತಿಲ್ಲ. ಸಿಗುವ ಟೀಚರ್ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆಯ್ತು. ಮಕ್ಕಳದ್ದು ವರ್ಷದಲ್ಲಿ ಒಂದು ಸಲ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸುವಂಥ ಒಂದು ಸಂದರ್ಭ. ಎಲ್ಲ ಮಕ್ಕಳಲ್ಲಿಯೂ ಪ್ರತಿಯೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದೊಂದು ಪ್ರತಿಭೆಗಳಿರ್ತವೆ. ಆ ಪ್ರತಿಭೆಯನ್ನು ನಾವು ಹುಡುಕಿ ತೆಗೆದು ಅವರನ್ನು ಒಂದು ರಂಗದಲ್ಲಿ ತಂದು ಒಬ್ಬ ಒಳ್ಳೆಯ ಕಲಾಗಾರನೋ, ಮಾತುಗಾರನೋ, ಅಭಿನಯಗಾರನೋ ಇತ್ಯಾದಿ ಮಾಡುವಂತಹ ಜವಾಬ್ದಾರಿ ನಮ್ಮದು. ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳನ್ನು ಸುಮಾರು 15 ದಿನಗಳಿಂದ ನಾವು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಎಲ್ಲ ಮಕ್ಕಳು ಬಹಳ ಚುರುಕಾಗಿ, ಬಹಳ ವೇಗವಾಗಿ ಹೇಳಿದ ಎಲ್ಲ ವಿಷಯಗಳನ್ನು ಬಹಳ ವೇಗವಾಗಿ ಅರ್ಥೈಸಿಕೊಂಡು, ಅಭಿನಯಿಸಿಕೊಂಡು ರಂಗದಲ್ಲಿ ಬಹಳ ಚಂದವಾಗಿ
ಇವತ್ತು ಅಭಿನಯಿಸಿದ್ದಾರೆ. ನಮ್ಮ ಊರಿನ ಎಲ್ಲ ವಿದ್ಯಾರ್ಥಿಗಳೆಲ್ಲ ನಮ್ಮ ಊರಿನವರೇ. ಹಾಗಾಗಿ ಬಹಳ ನಮಗೇನು ಮಕ್ಕಳನ್ನು ದೂರ ಕರ್ಕೊಂಡು ಹೋಗೋದು ಬರುವುದೆಲ್ಲ ನಮಗೆ ಸಮಸ್ಯೆ ಇರಲಿಲ್ಲ. ಎಲ್ಲ ಅವರ ಮಕ್ಕಳ ಹೆತ್ತವರು ಬಹಳ ಪ್ರೀತಿಯಿಂದ ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಅವರಿಗೂ ನಾವು ಕೃತಜ್ಞತೆ ಹೇಳಬೇಕು. ಅದರ ಮೇಲೆ ಶಾಲೆ ಅಂತ ಹೇಳಿದ ಮೇಲೆ ಅದಕ್ಕೊಂದು ಆಡಳಿತ ಮಂಡಳಿ ಎಲ್ಲ ಇರ್ತದೆ, ಶಾಲೆಯನ್ನು ನಡೆಸುವವರು ಇರ್ತಾರೆ. ಅವರು ಬಹಳ ಹೆಚ್ಚಿನ ಒಂದು ಪ್ರೀತಿಯಿಂದ ನಮ್ಮ ಮೇಲೆ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಒಳ್ಳೆ ಮನಸ್ಸನ್ನು ಇಟ್ಟು ಪ್ರೀತಿಯಿಂದ ಸಹಕರಿಸ್ತಾ ಇದ್ದಾರೆ. ಅವರಿಗೂ ನಾವು ಶಾಲೆಯ ಶಿಕ್ಷಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಹಾಗಾಗಿ ಬಹಳ ಕಡಿಮೆ ದಿನದಲ್ಲಿ ಮಕ್ಕಳು ಬಹಳ ಒಳ್ಳೆಯ ಒಂದು ಪ್ರದರ್ಶನವನ್ನು ನೀಡಿ ನಮ್ಮ ಊರಿನ ಎಲ್ಲ ವಿದ್ಯಾಭಿಮಾನಿಗಳಿಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಧನ್ಯವಾದಗಳು ಸರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಅದು ಹೇಳಬೇಕಾ? ನಮ್ಮ ಚಾನಲ್ ಅನ್ನು ನೋಡಿದವರು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫೈನಲಿ ನಾವು ಶಾಲೆಯ ವಾರ್ಷಿಕೋತ್ಸವವನ್ನು ಮುಗಿಸಿ ಈಗ ಮನೆಗೆ ಹೊರಡ್ತಾ ಇದ್ದೇವೆ. ಎಲ್ಲ ಆಲ್ಮೋಸ್ಟ್ ಹೋಗಿ ಆಗಿದೆ. ನಾನು ಸರಿದೊಂದು ಅಭಿಪ್ರಾಯ ಈ ಶಾಲೆ ಬಗ್ಗೆ ಮತ್ತು ಶಾಲೆ ಮಕ್ಕಳ ಬಗ್ಗೆ ಕೇಳುವ ಅಂತ ಹೇಳಿ ಇಷ್ಟೊತ್ತು ವೆಯ್ಟ್ ಮಾಡಿ ಸರಿದ್ದು ಸರ್ನ್ನು ಸ್ವಲ್ಪ ಕ್ವಶನ್ಸ್ ಮಾಡಿ ಮತ್ತು ಶಾಲೆ ಮಕ್ಕಳೆಲ್ಲ ಹೇಗೆ ರೆಡಿಯಾಗಿದ್ರು ಅಂತೆಲ್ಲ ಕೇಳಿ ಈಗ ಮನೆಗೆ ಹೊರಡ್ತಾ ಇದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಏನು ಅನಿಸಿದೆ ಅಂತ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಮ್ಮದೇನೇ ತಪ್ಪಿದ್ರೂ ನಮ್ಮಿಂದ ಕ್ಷಮೆ ಇರಲಿ. ಥ್ಯಾಂಕ್ ಯು.